ये है कर्नाटक के जिला दावणगेरे के तालुका चन्नागिरी का एक छोटा सा गांव केरेबिलची। यहाँ की सरकारी उर्दू हाई स्कूल ने वो कर दिखाया है जो अमूमन प्राइवेट स्कूल से तवक्को की जाती है। इस साल 10वीं जमात के SSLC इम्तिहान में इस स्कूल ने शानदार नताइज हासिल किए और जिला भर में पहला मुकाम हासिल किया है। इस स्कूल में 100 तलबा ने इम्तिहान दिया, जिनमें से 83 कामयाब हुए हैं और उनमें से 9 तलबा ने 600 से ज़ायद नंबर हासिल किए और 26 तलबा ने डिस्टिंक्शन हासिल किया है। आइज़ा ने 625 में से 622 नंबर हासिल करके रियासत भर में चौथी पोजीशन हासिल की है और कहती हैं कि इस कामयाबी में असातिज़ा, वालिदैन और स्कूल का साथ रहा है। आइज़ा डॉक्टर बनना चाहती हैं। Government High School Kerevilchi, my teachers have had well prepared us for exam, and in upcoming days of exam they had held various night classes and Sunday special classes, morning classes in our school GUHSK. The studies session started from 8 AM in morning and it ends at 8 PM, 8:30 PM till night. They held us various night classes and along with they served us various snacks at evening time. And my teachers had the efforts of my teachers had made me for this achievement. Mainly matters there are the efforts. आइज़ा फातिमा के अलावा कई और तालिबात जैसे ऐना शेख, उम्मे ऐमन, PI मुस्कान बानू, सुहा खानम और दीगर ने भी 600 के करीब नंबर हासिल करके स्कूल, वालिदैन और गांव का नाम रोशन किया है। तलबा का कहना है कि असातिज़ा ने न सिर्फ क्लासरूम में बल्कि सुबह शाम खुसूसी क्लासेस, वीकेंड टेस्ट और ग्रुप स्टडी से उनकी तैयारी करवाई। दिलचस्प बात यह है कि यहाँ के बेशतर तलबा मिडिल क्लास घरानों से ताल्लुक़ रखते हैं, लेकिन उनके ख्वाब बहुत बड़े हैं। कोई IAS ऑफिसर बनना चाहता है तो कोई IIT तो कोई डॉक्टर। अंग्रेज़ी ज़ुबान भी इन बच्चों के लिए रुकावट नहीं बनी। ये तलबा न सिर्फ अच्छी अंग्रेज़ी बोल रहे हैं बल्कि तालीमी मैदान में भी आगे बढ़ रहे हैं। अगर लगन और जज्बा हो और तलबा की मेहनत शामिल हो तो सरकारी स्कूल भी किसी से कम नहीं होते। 8th 9th ನಾವು ಚೆನ್ನಾಗಿ ಓದಿದರೆ, ಅರ್ಥ ಮಾಡಿಕೊಂಡಿದ್ದರೆ ನಮಗೆ SSLC ತುಂಬಾ ಚೆನ್ನಾಗಿ ಹೋಗುತ್ತದೆ, ಈಸಿ ಆಗುತ್ತದೆ ಎಲ್ಲ ಓದುವುದಕ್ಕೆ. ಅದಕ್ಕೆ 8th ಇಂದ ನಾವು ಪ್ರಿಪರೇಷನ್ ಮಾಡಬೇಕು. ಮತ್ತೆ SSLC ಇಂದ ತುಂಬಾ ಚೆನ್ನಾಗಿ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ನಮ್ಮ ಟೀಚರ್ ಅಂತ ಹೇಳ್ಬೋದು. ಏಕೆಂದರೆ ನಾವು 8 ಅಥವಾ 9 ಗಂಟೆಗೆ ಮಾರ್ನಿಂಗ್ ಬೆಳಗ್ಗೆ ಇಲ್ಲಿ ಬರ್ತೀವಿ ನಾವು. ಆದಮೇಲೆ ಟೀಚರ್ಸ್ ನಮಗೆ ಎಲ್ಲ ಸಬ್ಜೆಕ್ಟ್ ಕೂಡ ಬೇರೆ ಬೇರೆ ಟೈಮ್ ಟೇಬಲ್ ಮಾಡಿ ನಮಗೆ ನಾವು ಟೈಮ್ ಟೇಬಲ್ ಮಾಡಿ ಮತ್ತೆ ಮುಂಜಾನೆ ಅಂದರೆ ಸಂಜೆ ಅಂದರೆ ನಾವು 8 ಗಂಟೆ ನೈಟ್ 8 ಗಂಟೆ ತನಕ ನಾವು ಇಲ್ಲಿ ಇರ್ತೀವಿ. ಅದರಲ್ಲಿ ನಮಗೆ ಗೆಸ್ಟ್ ಟೀಚರ್ಸ್ ಕೂಡ ಬರ್ತಾರೆ. ಅವರ ಹೇಳಬೇಕಂದ್ರೆ ಸಮೀರ್ ಸರ್ ಮತ್ತು ದಸ್ತಗೀರ್ ಸರ್ ನಮಗೆ ಕನ್ನಡ ತಗೊಳ್ತಾ ಇದ್ರು. ಅವರು ಮತ್ತೆ ಸಮೀರ್ ಸರ್ ನಮಗೆ ಸೈನ್ಸಲ್ಲಿ ಹೆಲ್ಪ್ ಮಾಡಿದ್ರು. ಮತ್ತೆ ಸುಹೇಬ್ ಸರ್, ನಜೀಬ್ ಸರ್ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲ ನೈಟ್ ಕ್ಲಾಸಸ್, ಮಾರ್ನಿಂಗ್ ಕ್ಲಾಸಸ್ ಅವರು ತಗೊಳ್ತಾ ಇದ್ರು. ಮತ್ತೆ ಬೇರೆ ಟೀಚರ್ಸ್ ನಮಗೆ ಮಾರ್ನಿಂಗ್ ಕ್ಲಾಸಸ್ ತಗೊಳ್ತಾ ಇದ್ರು. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ನಾನು ಸ್ಕೋರ್ ಮಾಡಿರೋದು 611 ಇಲ್ಲಿ SSLCಯಲ್ಲಿ. ಅದು ತುಂಬ ಚೆನ್ನಾಗಂತಾನೆ ಹೇಳ್ಬೋದು. ಏಕೆಂದರೆ 600 ಎಬೋ ತೊಗೊಂಡಿನಿ. ಎಲ್ಲ ಕಾಂಟ್ರಿಬ್ಯೂಷನ್ ನನಗೆ ಅಲ್ಲ, ಅವ್ರು ನಮಗೆ ಸಪೋರ್ಟ್ ಮಾಡಿದರೆ. ನಮಗೆ ಅಧ್ಯಯನ ಕೊಠಡಿ ಎಂದರೆ ಸ್ಟಡಿ ರೂಮ್ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಹೇಳಿದರೆ ನಮಗೆ ಮಾಡಬೇಕು, ನಾವು ಹಿಂಗೆ ಓದಬೇಕು ಅಂತ ನಮ್ಮ ಟೀಚರ್ಸ್ ಎಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಈ ವರ್ಷ ಸಹ ನಮ್ಮ ಶಾಲೆಗೆ ಅತ್ಯುತ್ತಮವಾದಂಥ ಫಲಿತಾಂಶ ತಂದಿದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಅಂದರೆ ನಮ್ಮ ಶಿಕ್ಷಕರು ಮತ್ತು ನಮ್ಮ SDMC ಸರ್ ಹಾಗೂ ಮಕ್ಕಳ ಒಂದು ಎಫರ್ಟು ತುಂಬ ಇರೋದ್ರಿಂದ ಈ ಅತ್ಯುತ್ತಮ ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ ಸರ್. ಹಾಗೆಯೇ ಸರ್, ನಮ್ಮಲ್ಲಿ ಪರೀಕ್ಷೆಗೆ ನೋಂದಾಯಿಸಿಕೊಂಡಿರ್ತಕ್ಕಂಥ ಮಕ್ಕಳು 100 ವಿದ್ಯಾರ್ಥಿಗಳು ಸರ್. ಅದರಲ್ಲಿ 83 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ ಸರ್. 83% ನಮ್ಮ ಶಾಲೆಗೆ ಬಂದಿದೆ ಸರ್. ಅದರಲ್ಲಿ 600 ಕ್ರಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು 9 ಸರ್. 9 ವಿದ್ಯಾರ್ಥಿಗಳು 600 ಕ್ರಾಸ್ ಮಾಡಿ ಆ ಶಾಲೆಯ ಕೀರ್ತಿಗೆ ಭಾಜನರಾಗಿದ್ದಾರೆ. ಟಾಪರ್ಸ್. ಹಾಗೆ ನಮಗೆ 622 ಅಂಕಗಳನ್ನು ಆಯಿಜಾ ಫಾತಿಮಾ ಸ್ಟೂಡೆಂಟು ಗಳಿಸಿ ಒಂದು 4th ರ್ಯಾಂಕ್, ಸ್ಟೇಟಿಗೆ 4th ರ್ಯಾಂಕನ್ನು ತೆಗೆದುಕೊಂಡು ನಮ್ಮ ಶಾಲೆಗೆ, ಈ ಊರಿಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ.
ಅಂಥೇಳಿ ಹೇಳ್ತಾ ಈ ಎಲ್ಲ ಒಂದು ಮತ್ತು ಡಿಸ್ಟಿಂಕ್ಷನ್ನಲ್ಲಿ ಸುಮಾರು 21 ಮಕ್ಕಳಿದ್ದಾರೆ ಸರ್. 26. ಹಾಂ ಹೌದು ಸರ್. ಆಮೇಲೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ, ಪಡೆದುಕೊಂಡಿದ್ದಾರೆ ಸರ್. ಅವರಿಗೆ ನಾನು ಈ ಒಂದು ನಮ್ಮ ಸ್ಟಾಫ್ ವತಿಯಿಂದ ಮತ್ತು ನಮ್ಮ STMC ವತಿಯಿಂದ ಎಲ್ಲ ಇದಕ್ಕೆ ಅವರಿಗೆ ಧನ್ಯವಾದಗಳನ್ನು, ಕಂಗ್ರ್ಯಾಚುಲೇಷನನ್ನು ಅರ್ಪಿಸ್ತಾರೆ. ಜಿಲ್ಲೆಯಲ್ಲಿಯೇ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ತಂದುಕೊಟ್ಟಿರ್ತಕ್ಕಂಥ ಶಾಲೆ ಅಂತೇಳಿ ಇದನ್ನು ನಮ್ಮ BO ಸರ್ಗಳು ಕೂಡ ತುಂಬ ಕಂಗ್ರ್ಯಾಚುಲೇಷನನ್ನು ಹೇಳಿದ್ದಾರೆ ಸರ್. ಅಂತ ಒಂದು ವಿಶಿಷ್ಟವಾದಂಥ ಶಾಲೆ ನಮ್ಮ ಕೆರೆಬ್ರಿಡ್ಜಿ ಗೌರ್ಮೆಂಟ್ ಉರ್ದು ಹೈಸ್ಕೂಲ್.